ಆರೋಪಿ ತಪ್ಪಿಸಾದ್ನಂತ ಅವ್ರನ್ನ ಶಿಕ್ಷೆ ಕೊಡೋದಕ್ಕೆ ಪೊಲೀಸರಿಗೆ ಹಕ್ಕಿಲ್ಲ. ಪೊಲೀಸರು ಕಾನೂನು ಅಡಿಯಲ್ಲಿ ಕೊಡಬೇಕು. ಅವರು ತಪ್ಪಿಸ್ತಾರಪ್ಪ ಇವ್ರು ಶಿಕ್ಷೆ ಕೊಡಿ ಅಂತೇಳಿ ಅವ್ರನ್ನ ಬಡಿದು ಹೊಡಿದು ಇಲ್ಲ. ಆದರೂ ಅವ್ರು ಬಾಯಿ ಬಿಡಿಸ್ಬೇಕಾದ್ರೆ ಮಾಡಬೇಕಾಗ್ತದ್ರಿ ಅಂತ ಹೇಳ್ತಾರೆ. ನಿಮಗೊಂದು ಗೊತ್ತಿರ್ಬೋದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವ್ರು ವಾದ ಮಾಡ್ತಾರೆ ಪೊಲೀಸರು. ಏನಪ್ಪ ಅಂದ್ರೆ ಏನ್ರಿ ಅಣ್ಣ ಅಪ್ಪ ಅಂದ್ರೆ ಬಾಯಿ ಬಿಡ್ತಾರೆ ಏನ್ರಿ ಅವರು ಒಂದಿನ ಲಗಾಸಾಗಿ ಬಿಡ್ತಾರೆ. ಇದು ಸರಳ ಸಹಜ ಭಾಷೆ ಪೊಲೀಸರದ್ದು. ಹೀಗಾಗಿ ಪೊಲೀಸರಿಗೆ ಯಾಕೆ ಒಪ್ಪಿಸಲಿಲ್ಲ ಅನ್ನೋದು ಇಲ್ಲಿ ಮುಖ್ಯ ಪ್ರಶ್ನೆ. ಅಂದ್ರೆ ಪೊಲೀಸರಿಗಿಂತಲೂ ನಮ್ಮ ಜನರ ಮಾನಸಿಕ ಸ್ಥಿತಿ ಅಷ್ಟೊಂದು ಕನಿಷ್ಠ ಆಗಿಬಿಟ್ಟದ ಅಂತ ಒಂದು ದೊಡ್ಡ ಪ್ರಶ್ನೆ ಬರ್ತದೆ ಎದುರಿಗೆ. ಯಾಕಂದರೆ ಇವ್ರಿಗೆ ಹೊಡಿಯೋ ಹಕ್ಕೂ ಇಲ್ಲ. ಕಾನೂನು ಪ್ರಕಾರ ಇವ್ರು ಬಡಿಯೋರ್ನು ಅಪರಾಧಿ ಆಗಿಬಿಡ್ತಾರೆ, ಆರೋಪಿತರಾಗ್ತಾರೆ. ಕಾನೂನು ಕೈಗೆ ತೆಗೆದುಕೊಂಡ್ರಪ್ಪ ಅಂತ ಆರೋಪಿತರಾಗ್ತಾರೆ. ಇದನ್ನು ನಾವೆಲ್ಲರೂ ತಿಳ್ಕೊಬೇಕಾಗಿದೆ. ಕಾನೂನು ಬರೆಯೋ ಮುಂದೆ ನಮ್ಮ ಅಂಬೇಡ್ಕರ್ ಅವರು ಭಾಳ ಅದ್ಭುತವಾದ ವಿಚಾರ ಹೇಳ್ಕೊತ ಹೋಗ್ತಾರೆ. ಅದು ನಮ್ಮನ್ನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಸರಿಯಾಗಿ. ಅದನ್ನು ಅದು ದೊಡ್ಡ ದೋಷ. ಒಂದಲ್ಲ ಎರಡಲ್ಲ, ಹಲವು ಮುಖಗಳಲ್ಲೇ ಇಂಥ ಒಂದು ಅಲ್ಲಿಯ ಸುಂದರ್, ಲಕ್ಷ್ಮಿ ಮತ್ತು ಶಿಲ್ಪಾ ಅನ್ನುವಂಥವರು ಇನ್ನೂ ಜನ ಇದ್ದರು. ಪಾಪ ವಿಜಯಪುರದಿಂದ ಮೀನುಗಳನ್ನು ಹಾಕಿ ಕೂಲಿ ಮಾಡಲಿಕ್ಕೆ ಬಂದಂಥ ಹೆಣ್ಮಗಳಿಗೆ ಅಂತಾರವರು. ಆ ಹೆಣ್ಮಗಳ ಏನೋ ಒಂದಿಷ್ಟು ಬುಟ್ಟಿಯಲ್ಲಿ ಮೀನ ಏನೋ ಮಾರ್ಕೊಂಡಿರ್ಬೋದು, ಏನೋ ಆಗಿರ್ಬೋದು. ಯಾಕಂದ್ರೆ ಅಲ್ಲಿ ಸಹಜದ ಒಂದು 4 ರೂಪಾಯಿ ಉಳಿತಾವಪ್ಪ ನನಗೆ. ಮೊದಲು ಮಾರ್ಗದ ತುಟ್ಟಿ ಬದುಕೋದು ಕಷ್ಟ ಅದು. ಎಲ್ಲೋ ವಿಜಯಪುರ, ಎಲ್ಲೋ ಉಡುಪಿ. ಅದರ ನಂತರ ಲಕ್ಷ್ಮಿಯವರು ಮತ್ತು ಇವರು ಎಲ್ಲೆಲ್ಲವರು ಬಂದು ನಮ್ಮದೆಲ್ಲ ಹಾಳು ಮಾಡ್ತಾಯಿದ್ದಾರೆ, ದುಡ್ಡು ತುಡುಗು ಮಾಡ್ತಾಯಿದ್ದಾರೆ, ಮೀನು ತುಡುಗು ಮಾಡ್ತಾಯಿದ್ದಾರೆ ಅಂತ ಆರೋಪ ಮಾಡ್ತಾಯಿದ್ದಾರೆ. ಎಲ್ಲೆಲ್ಲೋ ಅವರು ಇಲ್ಲವ್ರು ರೀ ಅವರು ಕರ್ನಾಟಕದವರು. ಉದ್ಯೋಗ ಇದ್ರೆ ಅವ್ರ್ಯಾಕೆ ವಿಜಯಪುರವರು ಬಿಟ್ಟು ನಿಮ್ಮಲ್ಲಿಗೆ ಬರ್ತಿದ್ರು. ಅಲ್ಲಿ ಉದ್ಯೋಗ ಇಲ್ಲ. ಉದ್ಯೋಗ ಇರೋದಕ್ಕಾಗಿ ಎಲ್ಲಾದರೂ ಆಗಲಪ್ಪ, ಯಾವುದೂ ದೂರ ಇರಲಿ. ಯಾಕಂದರೆ ಉಡುಪಿ ಮತ್ತು ವಿಜಯಪುರ ಒಂದಕ್ಕೊಂದು ವಾತಾವರಣದಿಂದ ಆಗಿರ್ಬೋದು ಮತ್ತು ಇನ್ನುಳಿದ ದೃಷ್ಟಿಯಿಂದ ಆಗಿರ್ಬೋದು ಅನೇಕ ರೀತಿಯ ಭಿನ್ನವಾದಂಥ ವಾತಾವರಣಗಳಿದ್ದಾವೆ. ಹೀಗಾಗಿ ತಮ್ಮ ಊರಲ್ಲಿ ರೊಟ್ಟಿಯನ್ನು ಬಿಟ್ಟು ನಿಮ್ಮ ಊರಲ್ಲಿ ಮೀನಿನ ಸಾರ ಅನ್ನ ಉಣ್ಲಿಕ್ಕೆ ಬರ್ತಾರಪ್ಪ ಅಂತಂದ್ರೆ ಅವ್ರಿಗೇನು ಪಾಪ ಭಾಳ ಕಷ್ಟದ ದಿನಗಳಿರಬೇಕು ಅಂತ. ಇದೆಲ್ಲ ಕಡೆ ಉಡುಪಿ ಅವ್ರು ಇಲ್ಲಿ ಬಂದಿರ್ತಾರೆ, ಮತ್ತೊಂದು ಊರಲ್ಲಿ ಅವ್ರು ಇಲ್ಲೇ ಹೋಗಿರ್ತಾರೆ. ಇದು ವಲಸೆ ಯಾಕೆ ಹೋಗ್ತಾರೆ ಅದು ಉದ್ಯೋಗ ಇಲ್ಲದಕ್ಕೆ. ತಮ್ಮ ಕ್ಷೇತ್ರಗಳಲ್ಲಿ ಉದ್ಯೋಗ ಇಲ್ಲದಕ್ಕಾಗಿ ಬೇರೆ ಬೇರೆ ಕಡೆ ಯಾವುದಾದ್ರೂ ಇರಲ್ಲಪ್ಪ ನಮಗೊಂದಿಷ್ಟು ಚಲೋ ಆದಾಯ ಬರಲಿ ಅಂತ ಬಂದಿರ್ತಾರೆ. ಹಂಗೆ ಬಂದಾರವ್ರು ಪಾಪ ಆ ಹೆಣ್ಮಗಳು. ಆ ಹೆಣ್ಮಗಳು ತಪ್ಪು ಮಾಡಿದ್ರೆ ಕರೆದು ಬೇದು ಹೇಳಿ ಕೇಳಿ ಮಾಡುವಂಥದ್ದು ಮೊದಲೇ ಕೆಲಸ. ಅದಕ್ಕೆ ಆಗಲೇ ಮತ್ತೆ ಮುಂದುವರೆದ್ರೆ ಆ ಹೆಣ್ಮಗಳನ್ನ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸೋದು ಸಹಜ ನಾಗರಿಕ ಧರ್ಮ. ಮತ್ತು ಪೊಲೀಸ್ ಸ್ಟೇಷನ್ದಲ್ಲಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಅವ್ರು ಬಡಿಯೋಂಗೂ ಇರ್ತಾರೆ, ಬೈಯೋಂಗೂ ಇರ್ತಾರೆ, ಎಲ್ಲನೂ ಮಾಡ್ತಾರೆ. ಯಾಕಂದ್ರೆ ನಮ್ಮ ಪೊಲೀಸರು ಅಂದ್ರೆ ಹೆಂಗಪ್ಪ ಅಂತಂದ್ರೆ